ಹಾಯ್ ಸ್ನೇಹಿತರೆ, ಮುತ್ತಮ್ಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಗಿನ್ನಾಲ್ ಅಂತಾರಲ್ಲ, ಹಸ ಕರು ಹಾಕಿ 5ನೇ ದಿನ ಹಾಲು ಕರಿಯೋಂಥ ಹಾಲನ್ನು ಗಿನ್ನಾಲು ಅಂತಾರೆ. ಅದನ್ನು ಮಾಡೋ ಸಿಹಿಯಾದ ಒಂದು ಗಿನ್ನಾಲು ಸಿಹಿಯನ್ನು ತೋರಿಸ್ಕೊಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾನೀಗ 1 ಲೀಟ್ರ್ ಹಾಲು ತಂದಿದ್ದರು. ನಮ್ಮ ಸೊಸೆಯವರು ಊರಿಗೆ ಹೋಗಿದ್ದರು. ಈ ಕಡೆ ನಮ್ಮ ಸಿಟಿ ಕಡೆ ಸಿಗಲ್ಲ, ಊರಿಂದ 1 ಲೀಟ್ರ್ ಕಳಿಸಿದ್ರು. ಅದನ್ನು ನಾನು ಒಂದು ಪಾತ್ರೆಗೆ ಸೇರಿಸ್ಕೊತಾಯಿದ್ದೀನಿ. 1 ಲೀಟ್ರ್ ಹಾಲು ಒಂದು ಪಾತ್ರೆಗೆ ಸೇರಿಸ್ಕೊಂಡು, ಖಾರ ಇಲ್ದಿರೋಂಥ ಪಾತ್ರೆಗೆ ಸೇರಿಸ್ಕೊಂಡು 1 ಲೀಟ್ರ್ ಹಾಲಿಗೆ 400 ಗ್ರಾಮಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. 400 ಗ್ರಾಮ್ ಬೆಲ್ಲ ಹಾಕಿ ಇದನ್ನು ನಾನು 1 ಗಂಟೆ ಕಾಲ ನೆನೆಯೋದಕ್ಕೆ ಬಿಡ್ತೀನಿ. 1 ಗಂಟೆಗೆಲ್ಲ ನೆಂದಿದೆ. ಈಗ ಗ್ಯಾಸ್ ಅಂಟಿಸ್ಕೊಂಡು ನಾನು ಹಾಲನ್ನು ಸ್ವಲ್ಪ ಸೌಟಿಂದ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನೂ ಒಂಚೂರು ಬೆಲ್ಲ ಕರಗಲಿಲ್ಲ. ಬೆಲ್ಲ ಇವಾಗ ನಾನು ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ನಾವು ಕುದಿಯೋಕೆ ಇಡ್ತೀರಲ್ಲ, ಕರ್ಕೊಳ್ಳುತ್ತೆ. ಈಗ ಅದನ್ನು ನಾನು ಒಂದು ಸೈಡ್ ಇಟ್ಬಿಟ್ಟು ಇವಾಗ ಅದಕ್ಕೆ ಏನೇನು ಬೇಕು ಅಂತ ತೊಗೊತಾ ಇದ್ದೀನಿ ನೋಡಿ. ಒಂದು 150 ಗ್ರಾಮಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 50 ಗ್ರಾಮಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. 2 ಏಲಕ್ಕಿ ತೊಗೊಂಡಿದ್ದೀನಿ ನೋಡಿ. ಒಂದು 50 ಗ್ರಾಮಷ್ಟು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ, ಒಣ ಕೊಬ್ಬರಿ. ಅದ್ರ ಜೊತೆಗೆ ದ್ರಾಕ್ಷಿ ಬಂದು ಒಂದು 25 ಗ್ರಾಮಷ್ಟು ದ್ರಾಕ್ಷಿ ಇಟ್ಕೊಂಡಿದ್ದೀನಿ. 25 ಗ್ರಾಮಷ್ಟು ಗೋಡಂಬಿ ಇಟ್ಕೊಂಡಿದ್ದೀನಿ. ಇಷ್ಟನ್ನು ನಾನು ಈಗ ಏನು ಮಾಡ್ಕೊತೀನಿ ಅಂದರೆ ನೋಡ್ಕೊಳ್ಳಿ. ಮೊದಲಿಗೆ ನಾನು ಕಡಲೆ ಬೀಜನ ಹುರ್ಕೋತೀನಿ. ಈಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಸಣ್ಣ ಬಾಣಲೆಗೆ ಇಟ್ಕೊಂಡು ಕಡಲೆ ಬೀಜ ಮೊದಲಿಗೆ ಹುರ್ಕೋತಾ ಇದ್ದೀನಿ. ಚಿಪ್ಪೆ ಬಿಟ್ಕೊಳೋ ಥರ ಹುರ್ಕೋಬೇಕು. ಚಿಪ್ಪೆ ಸಮೇತ ನಾನು ಪೌಡ್ರ್ ಮಾಡ್ಕೊತೀನಿ. ಈಗ ಅದು ತಣ್ಣಗಾಗಲಿ ಅಂತ ಇಟ್ಬಿಟ್ಟು ಇನ್ನೊಂದು ಪಾತ್ರೆ ಇಟ್ಕೊಂಡು 1 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಆ ತುಪ್ಪದ ಜೊತೆಗೆ ನಾನು ಇವಾಗ ಏನು ಸೇರಿಸ್ಕೊತಾ ಇದ್ದೀನಿ ಅಂದರೆ ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ ಜೊತೆಗೆ ದ್ರಾಕ್ಷಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಸೇರಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋರು ಆ ಕಡೆ ಈ ಕಡೆ ನಾವು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಹುರ್ಕೋಬೇಕು. ಈ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದ್ರ ಜೊತೆಗೆ ನಾವು ಅವಲಕ್ಕಿ ಏನು ತೋರಿಸಿದ್ದೆ ನಾನು ಆವಾಗಲೇ, ಅವಲಕ್ಕಿನೂ ಅದಕ್ಕೆ ಸೇರಿಸ್ಕೋಬೇಕು. ಸಣ್ಣ ಉರಿ ಇಟ್ಕೊಂಡು ಅವಲಕ್ಕಿನೂ ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ತುಪ್ಪದಲ್ಲಿ ಬಿಸಿ ಆಗೋ ಥರ ನಾವು ಅದನ್ನು ಹುರ್ಕೋಬೇಕು. ತೀರಾ ಜಾಸ್ತಿ ಹುರಿಯೋಕ್ಕೆ ಹೋಗ್ಬಾರ್ದು, ಯಾಕಂದರೆ ಸ್ವಲ್ಪ ಹುರ್ಕೊಂಡ್ರೆ ನಮಗೆ ಗಿನ್ನಾಲ್ಗೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈಗ ಒಣಕೊಬ್ಬರಿನೂ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸಣ್ಣ ಉರಿ ಇಟ್ಕೊಂಡು ಒಣಕೊಬ್ಬರಿಯನ್ನು ನಾನು ಅದರಲ್ಲೇ ದ್ರಾಕ್ಷಿ, ಗೋಡಂಬಿ, ಒಣಕೊಬ್ಬರಿ ಮತ್ತು ಅವಲಕ್ಕಿ ಇಷ್ಟನ್ನು ನಾನು ತುಪ್ಪದಲ್ಲಿ 1 ಸ್ಪೂನ್ ತುಪ್ಪದಲ್ಲಿ ಸುಮ್ಮನೆ ಬೆಚ್ಚಗೆ ಹುರ್ಕೋತಾ ಇದ್ದೀನಿ. ಇದನ್ನು ಬಿಸಿ ತಣ್ಣಗಾಗೋದಕ್ಕೆ ಪಕ್ಕಕ್ಕೆ ಇಟ್ಬಿಟ್ಟು ಈಗ ಮೊದಲಿಗೆ ನಾವು ಹುರ್ಕೊಂಡಿರೋಂಥ ಕಡಲೆ ಬೀಜನ ಮಿಕ್ಸಿ ಸಣ್ಣ ಜಾರಿಗೆ ಸೇರಿಸ್ಕೊಂಡು ಇದನ್ನು ನಾವು ತರತರೆಗೆ ಪೌಡ್ರ್ ಮಾಡ್ಕೋಬೇಕು ನೋಡಿ. ನಾನು ಚಿಪ್ಪೆ ಸಮೇತ ಹಾಕ್ಕೋತಾ ಇದ್ದೀನಿ. ನಾನು ಚಿಪ್ಪೆ ಸಮೇತ ಹಾಕ್ಕೋತೀನಿ ಚಟ್ನಿಗಾದರೂ ಅಷ್ಟೇ. ಅದಕ್ಕೆ 2 ಏಲಕ್ಕಿನೂ ಸೇರಿಸ್ಕೊಂಡು ತರತರೆಗೆ ಪೌಡ್ರ್ ಮಾಡ್ಕೊಂಡು ಬಂದಿದ್ದಾಯಿತು. ಈಗ ನೋಡಿ ತರತರಿಯಾಗಿದೆ. ನಾ ಏಲಕ್ಕಿ ಹಾಕಿರೋದಕ್ಕೆ ಕಡಲೆ ಬೀಜ ಹುರಿದಿರೋಕೆ ಗಮ್ ಅಂತೈತೆ. ಈಗ ಆ ಪೌಡ್ರನ್ನು ನಾನು ಅವಲಕ್ಕಿ ಎಲ್ಲ ನಾನು ಹಾಕಿ ತುಪ್ಪದಲ್ಲಿ ಹುರ್ಕೊಂಡಿದ್ನಲ್ಲ, ಅವಲಕ್ಕಿ, ದ್ರಾಕ್ಷಿ, ಗೋಡಂಬಿ, ಆ ಪೌಡ್ರೂ ಗ್ಯಾಸ್ ಆಫ್ ಮಾಡಿದ್ದೀನಿ. ಅಂದರೆ ಗ್ಯಾಸ್ ಉರಿಯಲಿಲ್ಲ. ಇದನ್ನು ಹಾಕಿ ಅದರಲ್ಲಿ ಮಿಕ್ಸ್ ಮಾಡ್ಕೊತಾಯಿದ್ದೆ. ಯಾಕಂದರೆ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ನಾವು ಗಿನ್ನಾಲಿಗೆ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಒಟ್ಟಿಗೆ ಈ ರೀತಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಈ ಥರ ನೀವು ಮಾಡ್ಕೊಂಡು ಬೇಕಾದರೆ ಪಾಯಸ ಕೂಡ ಮಾಡ್ಕೊಬೋದು. ಇದರಲ್ಲಿ ಹಾಲು ಉಯ್ಕೊಂಬಿಟ್ರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ ನಾನು ಇವಾಗ ಗಿನ್ನಾಲು ನಿಮಗೆ ಆವಾಗಲೇ ನಾನು ಇಟ್ಟಿದ್ನೆಲ್ಲ ಒಂದು ಕಡೆ ಕುದಿಯೋದಕ್ಕೆ ಕುದ್ದಿದೆ, ಚೆನ್ನಾಗಿ ಒಡ್ಕೊಂಡಿದ್ದೆ, ಬೆಲ್ಲನೂ ಕರಗಿದೆ, ಕಾಣಿಸ್ತಾ ಇದೆ. ಇದಕ್ಕಂತೂ ನಾನು ಒಂಚೂರು ನೀರು ಸೇರಿಸಿಲ್ಲ. ಹಾಲು ಹೆಂಗೆ ತಂದಿದ್ರು ಹಂಗೆ ಹಾಕಿದ್ದೀನಿ, ಹಂಗೆ ಕುದಿಸ್ಕೊಂಡಿದ್ದೀನಿ. ಈಗ ನಾವು ಏನು ಆವಾಗಲೇ ಎಲ್ಲ ಹುರಿದಿಟ್ಕೊಂಡಿದ್ರಲ್ಲ ಅವಲಕ್ಕಿ, ದ್ರಾಕ್ಷಿ, ಗೋಡಂಬಿ, ಕಡಲೆಬೀಜ ಎಲ್ಲ ಈಗ ಸ್ವಲ್ಪ ಸೇರಿಸ್ಕೊಂಡು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಒಂದೇ ಸಲ ಜಾಸ್ತಿ ಹಾಕ್ಕೊಂಬಿಟ್ರೆ ಗಟ್ಟಿ ಆಗೋದ್ರೆ ಮತ್ತು ನಾವು ಬೇರೆ ಹಾಲು ಹಾಕಿದ್ರೆ ಚೆನ್ನಾಗಿರಲ್ಲ. ಆ ಗಿನ್ನಾಲಿದ್ರೇ ಚೆನ್ನಾಗಿರೋದು. ಅದಕ್ಕೆ ಸ್ವಲ್ಪ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ತೀರಾ ಗಟ್ಟಿನೂ ಮಾಡಿಲ್ಲ, ತೀರಾ ನೀರಾಗೂ ಮಾಡ್ಕೊತಾ ಇಲ್ಲ, ಮೀಡಿಯಮ್ಮಾಗಿ ಮಾಡ್ಕೋಬೇಕು. ಇನ್ನೊಂದು ನಾವು ಅದನ್ನು ಹಾಕಿದ್ಮೇಲೆ ಕೈ ಆಡಿಸ್ತಾ ಇರಬೇಕು. ಯಾಕಂದರೆ ಸಣ್ಣ ಉರಿ ಇದ್ರೂ ಪಟ್ಟಂತ ಜಲ್ದಿ ತಳ ಅಂಟ್ಬಿಡುತ್ತೆ. ಆ ತಳ ಅಂಟಿದಾಗ ಏನಾಗುತ್ತೆ ಅಂದರೆ ಟೇಸ್ಟ್ ಚೇಂಜ್ ಆಗಿಬಿಡ್ತದೆ, ರುಚಿ ಇರಲ್ಲ. ನಾವು ಇಷ್ಟು ಕಷ್ಟಪಟ್ಟು ಮಾಡಿ ಅವ್ರ ಹಳ್ಳಿಯಿಂದ ಹಾಲು ಕಳಿಸಿ ನಾವು ಅದನ್ನು ಹದವಾಗಿ ಮಾಡಿಲ್ಲ ಅಂದರೆ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನಾವು ಅಲ್ಲೇ ನಿಂತ್ಕೊಂಡು ಮಾಡ್ಕೊಳೋದ್ರಿಂದ ಸೂಪರಾಗಿ ಬರುತ್ತೆ. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. 2 ನಿಮಿಷ ಅಲ್ಲೇ ನಿಂತ್ಕೊಂಡು ಚೆನ್ನಾಗಿ ಅದನ್ನು ನಾವು ಅವಲಕ್ಕಿ ಎಲ್ಲ ಸೇರಿಸಿದ ಮೇಲೆ ಚೆನ್ನಾಗಿ ಅದನ್ನು ತಿರುಗಿಕೊಂಡು 2 ನಿಮಿಷ ಅಲ್ಲೇ ಇರಬೇಕು. ನೋಡಿ ಮೇಲೆಲ್ಲ ನೀರು ಒಂಚೂರು ಕಾಣಿಸ್ಕೊತೈತಲ್ಲ, ಅಂದರೆ ಈಗ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಈಗ ಕರೆಕ್ಟಾಗಿ ಆಗಿದೆ. ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ನಾವು ತಣ್ಣಗಾದ್ಮೇಲೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಕೋಲ್ಡ್ ಇಲ್ದಿರೋರು, ಬಾಡಿ ಹೀಟ್ ಇರೋರು ಆ ಥರ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಷ್ಟ ಇಲ್ದಿರೋರು ಹಾಗೇನು ತಣ್ಣಗಾದ್ಮೇಲೆ ತಿನ್ನಬೇಕು. ಬಿಸಿ ತಿಂದರೆ ಇದು ರುಚಿ ಇರಲ್ಲ. ಇದೆಲ್ಲ ಹಳ್ಳಿಯಲ್ಲಿ ಅವಾಗೆಲ್ಲನೂ ಮಾಡ್ತಾಯಿದ್ರು. ಇವಾಗ ಸಿಟಿಗಳಲ್ಲೂ ಆವಾಗ ನಾವು ಚಿಕ್ಕ ಹುಡುಗರಲ್ಲಿ ಸಿಟಿಯಲ್ಲೂ ಹಾಲು ಸಿಗ್ತಾಯಿತ್ತು. ಯಾಕಂದರೆ ಒಂದೊಂದು ಮನೆಗೆ ಒಂದೊಂದು ಹಸು ಆದರೂ ಇತ್ತು ನೋಡಿ. ಕೆಳಗಡೆ ಇಳಿಸಿಟ್ಟಿದ್ದೆ, ಪ್ಲೇಟ್ ಮುಚ್ಚಿಟ್ಟಿದ್ದೆ. 1 ಅವರ್ ಆಯಿತು, ಚೆನ್ನಾಗಿ
ಆರ್ಕೊಂಡಿದೆ, ಸೂಪರಾಗಿ ರೆಡಿಯಾಗಿದೆ. ಈಗ ಸಿಟಿಗಳಲ್ಲೂ ಎಲ್ಲೂ ಹಸುಗಳಿಲ್ಲ, ಹಳ್ಳಿಗಳ ಕಡೆ ಹಸುಗಳಿದೆ. ಅದು ಹಳ್ಳಿಗಳಲ್ಲಿ ಯಾವುದೋ ಒಂದೊಂದು ಮನೇಲಿದೆ. ಈ ಥರ ಗಿನ್ನಾಲು ಸಿಕ್ಕಿದಾಗ ಖಂಡಿತ ಮಿಸ್ ಮಾಡಬೇಡ್ರಿ, ತಂದು ಮಾಡಿಕೊಂಡು ತಿನ್ನಿರಿ. ಆ ರುಚಿನೇ ಬೇರೆ. ಮಕ್ಳಿಗೂ ಕೊಡಿ, ಯಾಕಂದರೆ ಕೆಲವ್ರು ಮಕ್ಕಳಿಗೆ ಗೊತ್ತಾಗೋದೇ ಇಲ್ಲ ಗಿನ್ನಾಲು ಏನಂತ. ಈಗ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾಯಿದ್ದೀನಿ. ಗಿನ್ನಾಲು ಅಂದರೆ ಏನಂತಲೇ ಮಕ್ಳಿಗೆ ಗೊತ್ತಿಲ್ಲ. ಆವಾಗಿನ ಕಾಲದಲ್ಲಿ ಆ ರುಚಿನೇ ಹೇಗಿತ್ತಂದರೆ ನಾವು ಚಿಕ್ಕ ಹುಡುಗರಲ್ಲಿ ಅಷ್ಟು ಚೆನ್ನಾಗಿರೋದು. ಗಿನ್ನಾಲು ಅಂದರೆ ಘಮ 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 ಅನ್ನೋದು ಮಾಡ್ತಾಯಿದ್ರೆ. ಈಗ ನಾನು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ತೆಗೆದಿಟ್ಟಿದ್ದೆ, ಅದನ್ನು ಅದ್ರ ಮೇಲೆಲ್ಲ ಜೋಡಿಸ್ಕೊಂಡು ಸೂಪರಾಗಿ ರೆಡಿಯಾಗಿದೆ ಗಿನ್ನಾಲು. ಖಂಡಿತ ಈ ರೀತಿ ಟ್ರೈ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್.